ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ವೇದವ್ಯಾಸ್ ಕಾಮತ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸುವರ್ಣ ನ್ಯೂಸ್ಗೆ. ಬಡ ರೋಗಿಗಳನ್ನ ಹೊರಗೆ ಹಾಕಿರೋದು ತಪ್ಪು, ನೌಕರರನ್ನ ಕೆಲಸದಿಂದ ತೆಗೆಯೋದು ನಿಮಗೆ ಪಾಪ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆರೋಗ್ಯ ಸಚಿವರಿಗೆ ಬಡವರ ಬಗ್ಗೆ ಕಾಳಜಿ ಇಲ್ಲ, ಬಡವರನ್ನ ಹೊರಗೆ ದಬ್ಬಿರೋದು ಸರಿಯಲ್ಲ, ಆರೋಗ್ಯ ಸಚಿವರ ನಡೆ ಅಕ್ಷಮ್ಯ ಅಪರಾಧ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಉದ್ಘಾಟನೆಯಾದಂಥ ಒಂದು ಕಾಮಗಾರಿಗಳನ್ನು ಮತ್ತೆ ಉದ್ಘಾಟನೆ ಮಾಡಲಿಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ನಿರ್ಧಾರವನ್ನು ಮಾಡಿದ್ದಾರೆ. ಹಾಗಾಗಿ ಅದು ಉದ್ಘಾಟನೆ ಕೂಡ ಆಗ್ತಾ ಇದೆ. ಅಂದರೆ ಇಲ್ಲಿ ಗಮನಿಸಬೇಕಾದಂಥದ್ದು ಆರೋಗ್ಯ ಸಚಿವರಾಗಿರ್ತಕ್ಕಂಥ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಜಿಲ್ಲೆಯಲ್ಲಿ ಒಂದು ಪ್ರಾಥಮಿಕ ಕೇಂದ್ರ ಉದ್ಘಾಟನೆಯಾದ 4 ದಿನದಲ್ಲಿ ಮತ್ತೆ ಕ್ಲೋಸ್ ಆಗಿದೆ. ಅಲ್ಲಿ ಅನೇಕ ರೋಗಿಗಳೆಲ್ಲ ಬರ್ತಾ ಇದ್ರು, ಸ್ಥಳೀಯರೆಲ್ಲ ಬರ್ತಾ ಇದ್ರು. ಆದರೆ ಅದು ಮತ್ತೆ ಕ್ಲೋಸ್ ಆಗಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ವೇದವ್ಯಾಸ್ ಕಾಮತ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡಿದೆ. ಸರ್, ಈಗ ಒಂದು ಉದ್ಘಾಟನೆ ಆಗಿದೆ ಅದರಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೂಡ ಇತ್ತು. ಅದು ಈಗ ಉದ್ಘಾಟನೆ 4 ದಿನದಲ್ಲಿ ಬಂದಾಗಿರುವಂಥದ್ದು ಸ್ವತಃ ಆರೋಗ್ಯ ಸಚಿವರ ಸೂಚನೆ ಮೇಲೆ ಏನೇನು? ಒಂದು ಆರೋಗ್ಯ ಸಚಿವರಿಗೆ ಆರೋಗ್ಯದ ಬಗ್ಗೆ, ಬಡವರ ಆರೋಗ್ಯದ ಬಗ್ಗೆ ವಿಶೇಷವಾದ ಕಾಳಜಿ ಇದ್ದರೆ ಒಂದು ಆರೋಗ್ಯ ಸಚಿವರಾಗಿ, ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಅದನ್ನು ಪುನರಪಿ ಬಂದ್ ಮಾಡಲಿಕ್ಕೆ ಅವರು ಹೇಳ್ತಿರಲಿಲ್ಲ. ಶಿಷ್ಟಾಚಾರ ಉಲ್ಲಂಘನೆ ಆಗಿದ್ರೆ ಯಾಕಾಯಿತು ಉಲ್ಲಂಘನೆ ಏನು ಅಂತ ಹೇಳಿದ್ರೆ ಗಮನ ಕೊಡ್ತಿದ್ರು. ಅದು ಬಿಟ್ಟು ಬಡವರು ಅಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅದರ ಪ್ರಯೋಜನವನ್ನು ಪಡ್ಕೊಳ್ತಾ ಇರುವಂಥ ಸಂದರ್ಭದಲ್ಲಿ ಬಡವರನ್ನೆಲ್ಲ ಹೊರಗಡೆ ದಬ್ಬಿ ಬೀಗ ಹಾಕುವಂಥ ಕೆಲಸ ಕಾರ್ಯಗಳು, ಶಿಷ್ಟಾಚಾರ ಉಲ್ಲಂಘನೆ ಮಾಡುವಂಥ ಕೆಲಸ ಕಾರ್ಯಗಳು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಬಡವರಿಗೆ ಅದರ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಆಗದಂಥ ರೀತಿಯಲ್ಲಿ ಬೀಗ ಹಾಕಿದ್ದು ಬಹಳ ಅಕ್ಷಮ್ಯ ಅಪರಾಧ. ಒಂದು ಆರೋಗ್ಯ ಸಚಿವರಾಗಿ ಅವರು ಇದನ್ನು ಮಾಡ್ತಾ ಇರುವಂಥದ್ದು ಇನ್ನೊಂದು ದೊಡ್ಡ ಅಪರಾಧ. ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.